ಈ ಪೋಷಕರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಪೇಜನ್ನು ಫಾಲೋ ಮಾಡ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೆ. ಸೊ ಇವತ್ತಿನ ವಿಷಯ ಬಂದೇ ರೆಸ್ಪೆಕ್ಟ್ ವರ್ಸಸ್ ಎಜುಕೇಷನ್, ಗೌರವ ಮತ್ತು ಶಿಕ್ಷಣ. ಸೊ ಶಿಕ್ಷಣದಿಂದ ನಾವು ಗೌರವವನ್ನು ಸಂಪಾದನೆ ಮಾಡ್ಬೋದು, ಇದು ಸಹ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಆ ಗೌರವ ಯಾವ ರೀತಿ, ಶಿಕ್ಷಣದಿಂದಲೇ ಗೌರವವನ್ನು ಸಂಪಾದನೆ ಮಾಡ್ಬೋದಾ ಅಥವಾ ಶಿಕ್ಷಣ ಇಲ್ಲದೆ ಗೌರವವನ್ನು ಸಂಪಾದನೆ ಮಾಡ್ಬೋದಾ? ನಾನೊಂದು ವಿಡಿಯೋವನ್ನು ಹಾಕ್ತೀನಿ, ದಯವಿಟ್ಟು ಈ ವಿಡಿಯೋವನ್ನು ಒಮ್ಮೆ ನೋಡಿ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದಿ ಉತ್ತರವು ಇದೆಯಮ್ಮ. ಈ ವಿಡಿಯೋವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಅಜ್ಜಿ ರೋಡಲ್ಲಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾಳೆ. ಯಾಕೆ ಈ ಅಜ್ಜಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾಳೆ? ಇವ್ರಿಗೆ ಯಾರು ಸಹ ಮಕ್ಕಳಿಲ್ವಾ ಅಥವಾ ಯಾರು ಸಂಬಂಧಿಕರಿಲ್ವಾ? ಇದ್ದಾರೆ. ಆದರೆ ಕಾರಣಗಳೇನು? ಯಾಕೆ? ಮಾನವೀಯ ಮೌಲ್ಯಗಳು ಸತ್ತು ಹೋಗ್ತಾ ಇದೆ ನಮ್ಮ ಸಮಾಜದಲ್ಲಿ. ಶಿಕ್ಷಣ ಒಂದು ಬೇಕು. ಯಾಕೆ? ದೇಶವನ್ನು ಅಭಿವೃದ್ಧಿಯತ್ತ, ವೈಜ್ಞಾನಿಕದತ್ತ ತಗೊಂಡು ಹೋಗಲಿಕ್ಕೆ ಮತ್ತು ಆರ್ಥಿಕವಾಗಿ ನಮ್ಮ ದೇಶವನ್ನು ಬಲಪಡಿಸೋಕ್ಕೋಸ್ಕರ ಶಿಕ್ಷಣ ಅಂತಕ್ಕಂಥದ್ದು ಬೇಕು. ಆದರೆ ಈ ಒಂದು ಶಿಕ್ಷಣದಲ್ಲಿ ಇವತ್ತು ಏನಾಗ್ತಾ ಇದೆ, ಮಾನವೀಯ ಮೌಲ್ಯಗಳು ಇಲ್ದಂಗೆ ಆಗ್ತಾ ಇದೆ. ತಂದೆ ತಾಯಿಯ ಪ್ರೀತಿ ಕಳೆದೋಗ್ತಾ ಇದೆ, ಸಹೋದರನ ಪ್ರೀತಿ ಕಳೆದೋಗ್ತಾ ಇದೆ, ಅಕ್ಕ ತಂಗಿಯ ಸಂಬಂಧ ಅಂತಕ್ಕಂಥದ್ದು ಕಳೆದೋಗ್ತಾ ಇದೆ, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಕಳೆದೋಗ್ತಾ ಇದೆ. ಹಾಗಾಗಿ ನಾವು ಏನನ್ನು ಮಾಡಬೇಕು? ಶಿಕ್ಷಣ ಜೊತೆಗೆ ಪೋಷಕರಾಗಿರ್ತಕ್ಕಂಥವ್ರು ಅಥವಾ ಶಿಕ್ಷಕರಾಗಿರ್ತಕ್ಕಂಥ ನಾವು ಏನನ್ನು ಮಾಡಬೇಕು ಅಂದರೆ ಈ ಮಾನವೀಯ ಮೌಲ್ಯಗಳ ಬಗ್ಗೆ ನಾವು ಹೇಳ್ಕೊಡ್ಬೇಕು. ಯಾವಾಗ ಮಾನವೀಯ ಸಂಬಂಧದ ಮೌಲ್ಯಗಳ ಬಗ್ಗೆ ನಾವು ಹೇಳ್ಕೊಡ್ತೀವಿ, ಮಗು ಈ ಸಂಬಂಧಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳುತ್ತೆ. ಹಾಗಾಗಿ ಶಿಕ್ಷಣದಿಂದ ಗೌರವವನ್ನು ಸಂಪಾದನೆ ಮಾಡ್ಬೋದು, ಶಿಕ್ಷಣ ಇಲ್ಲದರೂ ಸಹ ಗೌರವವನ್ನು ಸಂಪಾದನೆ ಮಾಡಬಹುದು. ತುಂಬ ಜನ ಶಿಕ್ಷಣ ಇಲ್ಲದೆ ಸಮಾಜ ಸೇವೆಯನ್ನು ಮಾಡ್ತಾ ಸಮಾಜದ ಒಳ್ಳೆಯ ವರ್ತನೆಯಿಂದ ಇವತ್ತು ಎಷ್ಟೋ ಗೌರವವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ರಾಜಕೀಯದಲ್ಲಿರ್ತಕ್ಕಂಥದ್ದು ಸಹ ನೋಡ್ಬೋದು, ಅಥವಾ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಚಿತ್ರರಂಗದಲ್ಲಾಗಿರ್ಬೋದು, ರಾಜಕೀಯದಲ್ಲಿರ್ಬೋದು, ಆರ್ಥಿಕವಾಗಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ನಾವು ನೋಡ್ಬೋದು. ಹಾಗಾಗಿ ಶಿಕ್ಷಣ ಮತ್ತು ಗೌರವ ಎರಡೂ ಸಹ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗಗಳಿದ್ದಾಗೆ. ಯಾವ ವ್ಯಕ್ತಿ ಸಂಪೂರ್ಣವಾದಂತಹ ಶಿಕ್ಷಣ ಇರುತ್ತೆ, ಸಂಪೂರ್ಣವಾಗಿ ಗೌರವ ಅಂತಕ್ಕಂಥದ್ದು ಇರುತ್ತೆ, ಸಮಾಜದಲ್ಲಿ ಉತ್ತುಂಗದಲ್ಲಿರ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವವನ್ನು ಕೊಡೋದನ್ನು ನಾವು ಕಲ್ತ್ಕೋಬೇಕು. ಗೌರವ ಪಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ನಮಗೂ ಸಹ ಗೊತ್ತಿರಬೇಕು. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂದರೆ ಮರ್ಯಾದೆಯನ್ನು ಕೊಟ್ಟು ಮರ್ಯಾದೆಯನ್ನು ತಗೊಳ್ತಕ್ಕಂಥ ಒಂದು ಅಂಶವನ್ನು ಪ್ರತಿಯೊಂದು ಪೋಷಕರಾಗಿರ್ತಕ್ಕಂಥದ್ದು ನಾವು ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಇವತ್ತಿನ 21ನೇ ಶತಮಾನದಲ್ಲಿ ಈ ಮೌಲ್ಯಗಳು ಕಾಣೆಯಾಗ್ತಾ ಇದೆ, ಸಂಬಂಧಗಳು ಕಾಣೆಯಾಗ್ತಾ ಇದೆ. ಯಾಕೆ? ನಾವು ಒಂದು 20-25 ವರ್ಷದ ಹಿಂದೆ ಹೋದರೆ ಎಲ್ಲ ಫ್ಯಾಮಿಲಿ ಸಹ ಕೂತ್ಕೊಂಡು ಟಿ ವಿಯನ್ನು ಅಥವಾ ಟೆಲಿವಿಷನನ್ನು ನೋಡ್ತಕ್ಕಂಥ ಒಂದು ಇತ್ತು. ಯಾವುದೇ ಮೂವಿ ಆಗಿರ್ಬೋದು ಅಥವಾ ಯಾವುದೇ ವಿಷಯಗಳನ್ನ ಇರ್ಬೋದು. ನೋಡಿ, ಹಿಂದೆ ಆಡ್ತಕ್ಕಂಥ ಒಂದು ಆಟಗಳಲ್ಲಿ ಇವತ್ತಿನ ಆಟಗಳಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ನೋಡಿ, ಏನಕ್ಕೆ ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗ್ತಾ ಇದೆ, ಆದರೂ ಮೌಲ್ಯಗಳು ಹಾಗೆ ಇರಬೇಕಲ್ವ, ನಮ್ಮ ಸಂಸ್ಕೃತಿ ಹಾಗೆ ಇರಬೇಕಲ್ಲ. ಇನ್ನು 500 ವರ್ಷ ಆದರೆ ತಂದೆ ತಾಯಿ ಪ್ರೀತಿ ಅದೇ, ಅವ್ರ ತಂದೆ ತಾಯಿ ವ್ಯಾಲ್ಯೂನೂ ಅದೇ ಇರುತ್ತೆ. ಶಿಕ್ಷಣದಲ್ಲಿ ಬದಲಾವಾಗುತ್ತೆ, ಅಕ್ಕ ತಂಗಿ ಸಂಬಂಧ ಅದೇ ಇರುತ್ತೆ, ನಮ್ಮ ಹಬ್ಬ ಹರಿದಿನಗಳು ಅದೇ ಇರುತ್ತೆ, ಯಾವುದು ಸಹ ಬದಲಾವಣೆ ಆಗೋದಿಲ್ಲ. ಸೊ ಪ್ರೀತಿಯ ಪೋಷಕರೇ, ದಯವಿಟ್ಟು ನಿಮ್ಮಲ್ಲಿ ವಿನಂತಿ, ಮಾನವೀಯ ಮೌಲ್ಯಗಳು, ಸಂಬಂಧದ ಬಗ್ಗೆ ಪ್ರತಿಯೊಬ್ಬರು ಸಹ ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ಉತ್ತಮ ಸಮಾಜವನ್ನು ನಿರ್ಮಿಸ್ಬೋದು ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ.